ಸರ್ಕಾರಿ ಬಸ್ಗಳ ಸಂಚಾರ ಬಂದ್ ಆಗಿರೋದ್ರಿಂದ ಪ್ರಯಾಣಿಕರಿಗಂತೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ಬಸ್ಗಳ ಸಂಚಾರ ಇಲ್ಲ, ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಇದು ನಾವು 22 ಮುಂಚೆನೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ವಿ. ಏಕದಮ್ ನಾವು ಸ್ಟ್ರೈಕ್ ಮಾಡ್ತಿಲ್ಲ. ಅಂಡ್ 3 ಬಾರಿ ಚೀಫ್ ಮಿನಿಸ್ಟರ್ ಹತ್ರ ಮೀಟಿಂಗ್ ಆದ್ರೂ ಸೊಲ್ಯೂಷನ್ ಇಲ್ಲ. ದಟ್ ಮೀನ್ಸ್ ಗವರ್ಮೆಂಟ್ ಇಸ್ ನಾಟ್ ಸೀರಿಯಸ್ ಅಬೌಟ್ ಇಟ್. ಬಹಳ ಕ್ಯಾಶುಯಲ್ ಆಗಿ ತಗೊಂಡಿದ್ದಾರೆ. ಅಂಡ್ ಚೀಫ್ ಮಿನಿಸ್ಟರ್ಗೆ ರಾಂಗ್ ಬ್ರೀಫಿಂಗ್ ಮಾಡಿದ್ದಾರೆ ಅಧಿಕಾರಿಗಳು. ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಟೋಟಲಿ ರಾಂಗ್ ಬ್ರೀಫಿಂಗ್ ಟು ಎ ಚೀಫ್ ಮಿನಿಸ್ಟರ್. ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ. ಅಂಡ್ ಇವಾಗ ನೋಡಿ ನಮ್ಗೆ ಎಸ್ಮಾ ಜಾರಿ ಮಾಡ್ತೀವಿ, ಅದು ಮಾಡ್ತೀವಿ, ಹೆದರ್ಸ್ತೀವಿ. ಯಾರು ಹೆದರಿದ್ದಾರೆ ನೋಡಿ ವರ್ಕರ್ಸು. ಅಂಡ್ ಇನ್ ಮೀನ್ ಟೈಮ್ ನನಗೊಂದು ಕೋರ್ಟ್ ನೋಟಿಸ್ ಬಂತು. ರಾತ್ರಿ ಯಾರು ತಂದು ಕೊಟ್ಟರು, ಕೋರ್ಟ್ ಆಫೀಸರ್ ಯಾರು ನನಗೆ ಗೊತ್ತಿಲ್ಲ. ಅದನ್ನ ನಮ್ಮ ಲಾಯರ್ ಕಳಿಸಿದ್ದೀನಿ. ಜೊತೆಗೆ ಜಾಯಿಂಟ್ ಕಮಿಟಿಯಲ್ಲಿ ಅವೆಲ್ಲ ಚರ್ಚೆ ಮಾಡ್ತೇವೆ. ಅದರಿಂದ ತೊಂದರೆ ಆಗ್ತಿರೋದು ನಾವು ವಿಷಾದಪಡಿಸ್ತೀವಿ. ಅಂಡ್ ಅದಕ್ಕೆ ಟೋಟಲಿ ಚೀಫ್ ಮಿನಿಸ್ಟರ್ ಹೊಣೆಗಾರರು, ಮತ್ತೆ ಅದಕ್ಕೆ ರಾಂಗ್ ಬ್ರೀಫಿಂಗ್ ಕೊಟ್ಟಿರುವಂತ ಅಧಿಕಾರಿಗಳು ಹೊಣೆಗಾರರು. ಸರ್, ಈಗ ಹೈಕೋರ್ಟ್ ಸರ್ ಒಂದು ದಿನಕ್ಕಾದ್ರೂ ಮುಷ್ಕರ ಮುಂದೂಡಬೇಕು ಅಂತ ಹೈಕೋರ್ಟ್ ಒಂದು ಆಜ್ಞೆ ಇತ್ತು ಸರ್. ಅದು 7 ಕಾಲರಲ್ಲಿ ನನಗೆ ಸರ್ವ್ ಮಾಡಿದ್ರೆ ಅವ್ರು ತಗೊಂಡ್ಬಂದು. ಓಕೆ, ಅವ್ರು ಯಾರು ಅಂತ ನನ್ನ ಪರಿಚಯ ಇಲ್ಲ. ಅಂಡ್ ನಮ್ಗೆ ಅಷ್ಟೊಂದು ಲೀಗಲ್ ನಾಲೆಜ್ ಇಲ್ಲ. ಲಾಯರ್ ಕಳಿಸಿದೀವಿ. ರಾತ್ರಿನೇ ನಾನು ಕಳಿಸ್ದೆ. ಅವರು ಅಡ್ವೈಸ್ ಬಂದ ಮೇಲೆ ನಮ್ಮ ಜಾಯಿಂಟ್ ಕಮಿಟಿಯಲ್ಲಿ ಮೀಟ್ ಮಾಡಿ ತೀರ್ಮಾನ ತಗೋತೀವಿ. ಓಕೆ, ಅಂದ್ರೆ ಸೊ ವಿ ಸಿನ್ಸಿಯರ್ಲಿ ರಿಗ್ರೆಟ್ ಫಾರ್ ದಿ ಇನ್ಕನ್ವೀನಿಯನ್ಸಸ್ ಕಾಸ್ ಟು ದಿ ಕಮ್ಯೂಟರ್ಸ್. ಬಟ್ ಎಂಟೈರ್ ಜವಾಬ್ದಾರಿ ಮ್ಯಾನೇಜ್ಮೆಂಟ್ ಮತ್ತೆ ಸರ್ಕಾರಕ್ಕೆ ಹೋಗ್ಬೇಕದು. ಸರಿ, ಈಗ ಮುಷ್ಕರ ಮುಂದುವರಿಯುತ್ತಾ ಅಥವಾ ಅದನ್ನೇನಾದ್ರೂ ಕೈ ಬಿಟ್ಟು ಮತ್ತೆ? ಇವಾಗ ಮುಷ್ಕರ ನಡೀತಿದೆ. ಆಗಲೇ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಯೆಸ್ಟರ್ಡೇ ನೈಟ್. ನೈಟ್ ಇಂದ ಆರಂಭ ಆಗಿದೆ ಅದು. ಅದರಿಂದ ನಾವು ಅದೇನಿದೆ ಕೋರ್ಟ್ ಆರ್ಡ್ರು ಆಗಲಿ ಲಾಯರ್ ಅಡ್ವೈಸ್ ತಗೊಂಡು ನಂತರ ಕಮಿಟಿಯಲ್ಲಿ ಸೇರಿ ಮುಂದಿನ ತೀರ್ಮಾನ ತಗೊಳ್ತೀವಿ. ಓಕೆ, ಈಗ ಸಾರ್ವಜನಿಕರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅವ್ರ ಬೇಡಿಕೆಗಳು ಏನಿದೆ ಈಡೇರಿಸಬೇಕು, ಇದು ಸರ್ಕಾರದಿಂದ ಸಮಸ್ಯೆ ಆಗ್ತಿರೋದು ನಮ್ಗೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಏನ್ ಆಗ್ರಹ ಪಡಿಸ್ತೀರಾ ನೀವು? ಸರ್ಕಾರ ಇಲ್ಲ ಸರ್, ನಾವು 38 ತಿಂಗಳು ಅರಿಯರ್ಸ್ ಕೊಡ್ಬೇಕು ಅಂತ ಸುಮಾರು 1 ವರ್ಷದಿಂದ ಹೇಳ್ತಾ ಇದೀವಿ. ಏನು ಇಲ್ವೇ ಇಲ್ಲ ಕೊಡ್ಬೇಕಾದ್ದು ಅಂದ್ರು. ನಿನ್ನೆ ದಿವಸ 14 ತಿಂಗಳು ಕೊಡ್ತೀವಿ ಅಂತಾರೆ. ಏನಿದೇನು ಫಿಶ್ ಮಾರ್ಕೆಟ್ ಇವ್ರೆ? ಬೆವರಿನ ಬೆಲೆ ನಮ್ಗೆ ಕೊಡ್ರಪ್ಪ ನೀವು ಅಂದ್ರೆ ಎಂತ ರಿಸ್ಕ್ ಇದೆ ಒಬ್ಬ ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕ್ಗೆ. ಅಂಡ್ ಈ ಶಕ್ತಿ ಯೋಜನೆ ಎಲ್ಲ ನಾವು ಜಾರಿ ಮಾಡಿದೀವಪ್ಪ. ಇವ್ರ ಗ್ಯಾರಂಟಿಗಳನ್ನೆಲ್ಲ 14,000 ಕ್ರೂ ಕಡಿಮೆ ಇಟ್ಕೊಂಡು ನಾವು ಕೆಲಸ ಮಾಡಿದೀವಿ. ಬೆನ್ನು ಮುರಿದು ಹೋಗಿದೆ ಎಲ್ರಿಗೂ. ಅಂಥವ್ರು ನಮ್ಗೆ ಹಿಂಗೆ ಆಟ ಆಡಿಸಿದ್ರೆ ಆ ಅಧಿಕಾರಿಗಳು ಎಂಥವ್ರು ಸುಳ್ಳು ಹೇಳಿದಾರಲ್ಲ ಚೀಫ್ ಮಿನಿಸ್ಟರ್ಗೆ, ದೇ ಹ್ಯಾವ್ ಟು ಬಿ ಸ್ಯಾಕ್ಡ್ ಫಸ್ಟ್. ಅಲ್ಲ, ಏನಂತ ರಾಂಗ್ ಬ್ರೀಫಿಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ? ಏನಂದ್ರೆ 1/1/25 ಜಾರಿ ಬರಬೇಕಾದಿಲ್ಲ, ಫೆಬ್ರವರಿ 23ರಿಂದ 4 ವರ್ಷ ಅಂತ ಹೇಳಿದ್ದಾರೆ. 1/1/20 ಆಕ್ಚುಲಿ ಜಾರಿ ಆಗಿದೆ. ಅದು ನಮ್ಗೆ ಬರ್ಬೇಕಾದ ಅರಿಯರ್ಸ್ ಬರಬೇಕು. ಶ್ರೀನಿವಾಸ ಮೂರ್ತಿ ಅವರು 14 ತಿಂಗಳು ಅರಿಯರ್ಸ್ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇಟ್ಸ್ ಎ ರೆಕಗ್ನಿಷನ್ ಆಫ್ ದಿ ಫ್ಯಾಕ್ಟ್ ದಟ್ ವಿ ಆರ್ ಡ್ಯೂ ಫಾರ್ 38 months. ಬಟ್ ಸರ್ಕಾರಕ್ಕೆ ಅಷ್ಟು ದುಡ್ಡಿಲ್ಲ ಅಂತ ಏನೋ ಕಾರಣ ಕೊಟ್ಟರೆ ನಮಗೂ ಫಾರ್ ದಿ ಫಸ್ಟ್ ಟೈಮ್ ನಿನ್ನೆ ಆ ರಿಪೋರ್ಟ್ ನಾವು ನೋಡಿದ್ವಿ. ಎಲ್ಲ ಗೋಪ್ಯ ಅಂತ ಇಟ್ಕೊಂಡಿರ್ತಾರೆ ಚಡಿ ಜೋಬಳಿಗೆ. ನಿನ್ನೆ ಅದನ್ನ ಮುಖ್ಯಮಂತ್ರಿಗಳು ಮುಂದೆ ತಂದಿಡ್ತಾರೆ. ಇವಾಗ 14 ತಿಂಗಳು ಕೊಟ್ಟರ ಮೇಲೆ ವಿ ಆರ್ ಜಸ್ಟಿಫೈಡ್ ಇನ್ ಡಿಮಾಂಡಿಂಗ್ ಫಾರ್ 38 months. ವಿ ಹ್ಯಾವ್ ವರ್ಕ್ಡ್ ಫಾರ್ ಇಟ್. ಕೆಲಸ ಮಾಡಿದ್ವಿ, ದುಡ್ದಿವಿ, ಬೆವರಿಸುತ್ತಿದ್ವಿ, ರಕ್ತ ಬಸ್ತಿದೀವಿ ನಾವು. ಈಗ ಮಾಡಿ ನಮಗೆ ಯಾವನ್ನೋ ಹಿಡ್ಕೊಂಡು ಕೋರ್ಟ್ಗೆ ಹೋಗಿ ಅವರು ಅಂಡ್ ನಮಗೆ ಗೊತ್ತೇ ಇಲ್ಲ. ಅದು 7 ಕಾಲಕ್ಕೆ ನನಗೆ ನೋಟಿಸ್ ಯಾರು ತಂದು ಕೊಡ್ತಾರಲ್ಲ ಆಫೀಸ್ಗೆ. ಅಂಡ್ ನಮ್ಗೇನು ಗೊತ್ತಾಗ ಕಂತೆಗಟ್ಟಲೆ ಇರುತ್ತೆ ಅದು. ಅದು ಓದೋಷ್ಟು ಟೈಮು ನಮಗಿರಲ್ಲ, ಓದಿದ್ರೆ ನಮ್ಗೆ ಅರ್ಥವಾಗುವಂತ ಭಾಷೆ ಇರಲ್ಲ ಅದು. ರಾತ್ರಿ 10 ಗಂಟೆಗೆ ಲಾಯರ್ ಮನೆಗೆ ಕಳಿಸುತ್ತೆ. ಅವ್ರ ಒಪಿನಿಯನ್ ಬಂದ್ಮೇಲೆ ಜಾಯಿಂಟ್ ಕಮಿಟಿ ಸೇರಿ ತೀರ್ಮಾನ ತಗೊಳತ್ತೆ. ಆದ್ರೆ ನಾನು ಕೇಳಿದ್ರು ಚೀಫ್ ಮಿನಿಸ್ಟರ್ಗೆ, ಇದೆಲ್ಲ ಈ ಸ್ಮೋಕ್ ಸ್ಕ್ರೀನ್ ಯಾಕಪ್ಪ ಹಾಕತ್ತೀರಾ? ಈ ಬುರ್ಕ ಹಾಕೊಂಡು ಯಾಕೆ ನಡೀತೀರಾ ನೀವು? ಕರಿ, ನಾವಿದೀವಿ, ಮಾತುಕತೆ ಮಾಡಿ. ಇವಾಗ 14 ತಿಂಗಳು ಕೊಟ್ಟವ್ರು ಇನ್ನು 24 ತಿಂಗಳು ಕೊಡೋದು ಕಷ್ಟನಾ?
4 ಲಕ್ಷ ಕೋಟಿ ಬಜೆಟ್ ನೀವು ಕೊಟ್ಟಿರೋರಿಗೆ ಇನ್ನೊಂದು 1,000 ಕೋಟಿಗೋಸ್ಕರ ಸ್ಟ್ರೈಕ್ ಮಾಡಿಸಿ ಜನರಿಗೆ ಹೀಗೆ ತೊಂದರೆ ಮಾಡಬೇಕಾ? ಇವ್ರು ನೋಡಿ, ಖಾಸಗಿಯವರು ಸುಲಿತಿದ್ದಾರೆ. ಹೌದು, ಕಾಸ್ಟ್ಲಿ ವ್ಯವಸ್ಥೆ ಮಾಡಿಬಿಡ್ತೀವಿ, ಮಾಡಿದ್ರಿ ಸುಲಿತಿದ್ದಾರೆ. ಅವರು ಡಬಲ್ ಫೇರ್ ಕೇಳ್ತಿದ್ದಾರೆ. ಇದೆಲ್ಲ ಗೊತ್ತಾಗಬಾರ್ದ ಅವ್ರಿಗೆ? ಇವಾಗ ನಾವು ಏಕದಮ್ ಸ್ಟ್ರೈಕ್ ಮಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ತಿಂಗಳಿಗೆ ವರ್ಷಗಟ್ಟಲೆಯಿಂದ ಕಾಯ್ತಾ ಇದ್ದೀವಿ, ನೋಟಿಸ್ ಕೊಟ್ವಿ. ಹಿಂದೆ ಅವರು ಸ್ಟ್ರೈಕ್ ವಾಪಸ್ ತಗೊಳ್ಳಿದ್ರೆ ಮಾಡಲಿಲ್ಲ, ಸ್ಟ್ರೈಕ್ನ ವಾಪಸ್ ತಗೊಂಡಿವಿ. ಬಟ್ ನಮಗೆ ಕೊಡೋ ಬೆಲೆ ಏನು? ನೀವು ಏನು ತಮಾಷೆನ? ಏನು ಅಂದ್ಕೊಂಡಿದ್ದೀರಾ? ನಾವೆಲ್ಲ ಯಾತಕ್ಕೆ ನಮ್ಮ ಬದುಕನ್ನೇ ಅದು ಕೊಟ್ಟಿದ್ದೀವಿ ಹೋರಾಟಕ್ಕೆ. ನಮ್ಮ ಜೊತೆ ತಮಾಷೆ ಮಾಡ್ತೀರಾ? 1,15,000 ಕುಟುಂಬಗಳನ್ನು ತಮಾಷೆ ಮಾಡ್ತೀರಾ? ದಿವಸಕ್ಕೆ 1 ಕೋಟಿ 10 ಲಕ್ಷ ಪ್ರಯಾಣಿಕರನ್ನು ಹೊತ್ಕೊಂಡು ಹೋಗ್ತೀವಿ, ಕರ್ಕೊಂಡು ಹೋಗ್ತೀವಿ ನಾವು. ಎಷ್ಟು ಆ ಟಿವಿಲಿ ನೋಡಿದ್ರೆ ಹೊಟ್ಟೆ ಹೊಡೆದು ಹೋಗುತ್ತೆ ಪಾಪ. ಹೆಂಗಸರು ಮಕ್ಕಳು ಬರೋದು, ಸ್ಕೂಲ್ಗೆ ಬಸ್ ಇಲ್ಲ, ಕಾಲೇಜಿಗೆ ಬಸ್ ಇಲ್ಲ, ಊರಿಂದ ಬಂದ್ಯಾರೋ, ಅಂಡಮಾನಿಂದ ಯಾರೋ ಬಂದ್ಯಾರಂತೆ, ಬಸ್ ಇಲ್ಲ. ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ಹೌದು. ಇವತ್ತೇನಾದ್ರೂ ಸಭೆ ಸೇರ್ತೀರಾ ಸರ್? ಚರ್ಚೆ ಮಾಡ್ತೀರಾ ಮುಂದಿನ ನಿರ್ಧಾರ ಅಥವಾ ಮುಷ್ಕರ? ಅಲ್ಲ, ನಾವು ಚರ್ಚೆ ಮಾಡ್ತೀವಿ. ಲೀಗಲ್ ಒಪಿನಿಯನ್ ಮೇಲೆ ಹೋಗುತ್ತದು. ಇವಾಗ ನೋಡಿದ್ರೆ ತಾವು ರಾಜ್ಯಾದ್ಯಂತ ಜನ ಬಸ್ ಸ್ಟಾಪ್ ಮಾಡಿದ್ದಾರೆ. ಜನಗಳು ಇವತ್ತು ಈ ಸ್ಟ್ರೈಕ್ ಜೊತೆ ಇದ್ದಾರೆ. ಆ ರಾಯಚೂರಿನ ಒಬ್ರು ಯಾರು ರಿಟೈರ್ ಆದವರು, ನಮ್ಗೆ ಇನ್ನೂ ಗ್ರಾಚ್ಯುಟಿ ಕೊಟ್ಟಿಲ್ಲ, ಕಣ್ಣೀರು ಹಾಕ್ತಾರ ಅವರು. ಐ ಆಮ್ ಸೀಯಿಂಗ್ ಇನ್ ದಿ ಟಿವಿ. ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತೀವಿ. 40 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿ 2 ವರ್ಷ ಆದ್ರೂ ನೀವು ಗ್ರಾಚ್ಯುಟಿ ಕೊಡಲ್ಲ, ನಾನು ಹ್ಯಾಕ್ ಬದುಕಲಿ? ಸಿದ್ದರಾಮಯ್ಯ ಸ್ವಲ್ಪ ನೋಡಿ, ಆ ಅಧಿಕಾರಿಗಳ ನಿಮಗೆ ಕಣ್ಣಿಗೆ ಪೊರೆಗೆ ಹಾಕ್ಬಿಟ್ಟಿದ್ದಾರೆ. ನೀವು ಸಮಾಜವಾದಿ ಹಿನ್ನೆಲೆ ಇರೋರು, ಸ್ವಲ್ಪ ಇವಾಗ 14 ತಿಂಗಳು ಕೊಡಕ್ಕೆ ಒಪ್ಪಿದ್ದೀರಪ್ಪ. ಇನ್ನು 24 ತಿಂಗಳು ಕೊಟ್ಟರೆ ನಿಮ್ಮ ಸರ್ಕಾರ ಏನು ವಿಧಾನಸಭೆ ಮಾಡ್ಬೇಕಾ ನೀವು? ಅತ್ಯಂತ ಗೌರವದಿಂದ ನಾನು ಮುಖ್ಯಮಂತ್ರಿಗಳು ಕೇಳು, ಈಗಲೂ ಮಾತುಕತೆ ಮಾಡಿ, ಬೀಗದ ಕೈ ನಿಮ್ಮ ಹತ್ರ ಇದೆ. ನಿಮಗೆ ಮಿಸ್ಗೈಡ್ ಮಾಡಿರೋ ಅಧಿಕಾರಿಗಳನ್ನ ಫಸ್ಟ್ ಸ್ಯಾಕ್ ಮಾಡಿ. ಅವರಿಂದಲೇ ಸ್ಟ್ರೈಕ್ ಎಲ್ಲ ಆಗಿರೋದು. ಆರಾಮಾಗಿ AC ಚೇಂಬರ್ಲಿ ಇರ್ತಾರೆ, ಅವ್ರಿಗೇನಾಗಬೇಕಾಗಿದೆ? ಎಸ್ಮಾ ತರ್ತೀವಿ, ಅದು ತರ್ತೀವಿ, ನಿಮ್ಮ ಸರ್ಕಾರ ವಸ್ಮಾಗತ್ತೆ. ಆ ಅಧಿಕಾರಿಗಳ ಮಾತು ಕೆಟ್ಕೊಂಡು ಹಾಳಾಗ್ಬಿಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಇವತ್ತಿಗೂ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಪರ್ಸನಲಿ ಬಹಳ ಗೌರವ ಇದೆ. ಹಲವಾರು ಸಮಸ್ಯೆಗಳ ಬಗೆಹರಿಸಿ ಒಂದು ಯಾಕೆ ಇಟ್ಕೊಂಡಿದ್ದೀರಾ? 24 ತಿಂಗಳು ಸಂಬಳ ಕೊಟ್ಟರೆ ನಿಮ್ಗೆ ಏನಪ್ಪ ಸರ್ಕಾರಕ್ಕೆ ಬಡತನ ಬರುತ್ತಾ? ಅಂಡ್ 1/24 ಏನು ವೇತನ ಹೆಚ್ಚಳ ಆಗ್ಬೇಕಾಗಿದೆ, ಅದಕ್ಕೆ ಸರ್ಕಾರ ಒಂದು ಬಿಡುಗಾಸನ್ನು ಕೊಡೋದಿಲ್ಲ. 1,000 ಕೋಟಿಗೆ ಹೋಗಿ ಚೌಕಾಸಿ ಮಾಡಿ ಈ ರಾಜ್ಯದ ಜನಕ್ಕೆ ನೀವು ತೊಂದರೆ ಕೊಡ್ತಿದ್ದಾರೆ. ಅದರಿಂದ ನಾವು ಆಕಾಶ ಕೇಳಿಲ್ಲ, ಅಧಿಕಾರ ಕೇಳಿಲ್ಲ, ವಿಧಾನಸೌಧ ಕೇಳಿಲ್ಲ. ಅಂಡ್ ನಾವು 1,000 ಕೋಟಿ ತಗೊಂಡ್ರೆ ಖರ್ಚು ಮಾಡ್ತೀವಿ. ಎಲ್ಲೂ ಫಿಕ್ಸೆಡ್ ಡಿಪಾಸಿಟ್ ಹಾಕೋರಲ್ಲ, ಎಲ್ಲ ಸಾಲ ಮಾಡಿದೀವಿ ಆಗಲೇ. ಸೊ ಈವನ್ ನಾವು ನನ್ನ ಅಪೀಲ್ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ಇವತ್ತೇ ಕರೀರಿ ಸಭೆನ. ಹೆಚ್ಚಿಗೆ ಕೋರ್ಟು ಗೀಟು ಇದೆಲ್ಲ ಬೇಡ. ಜನತಾ ನ್ಯಾಯಾಲಯ ವರ್ಕರ್ಸ್ ತೀರ್ಮಾನ ಕೊಟ್ಟಿದ್ದಾರೆ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ನಿಮ್ಮ ಸರ್ಕಾರಕ್ಕೆ ಇಟ್ಸ್ ಎ ರಿಬ್ಯೂಕ್. ನಿಮ್ಮ ಸರ್ಕಾರದ ನಿಮ್ಮ ಯಸ್ಮಾನ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಸೆಟ್ಗಳೇನಿದೆ, ಸಂಬಳ ಎಲ್ಲ ಕೊಡಲ್ಲ, ಅದು ಇದು ಎಲ್ಲ ತುಳಿದಾಕಿದ್ದಾರೆ ಇವತ್ತು. ಅದರಿಂದ ಇನ್ನೂ ಪರೀಕ್ಷೆ ಮಾಡಬೇಡಿ ನಮ್ಮ ಸ್ಟ್ರೆಂತ್ನ. ಅಂಡ್ ವಿ ಆರ್ ರಿಸಾಲ್ವ್ಡ್. Okay, sir. Thank you. And even now I appeal to the Honorable Chief Minister. Please call for talks and agree to pay another 24 months arrears. The matter ends. Direct KSRTC management to negotiate on the wage issue. ಯಾಕೆಂದ್ರೆ ಅವ್ರಿಗೆ ಆಫರ್ಸ್ ಇಂದ ಕೊಡೋದು, ಜನಗಳಿಗೆ ಹೆಚ್ಚಿಗೆ ತೊಂದರೆ ಕೊಡಿಸ್ಬೇಡಿ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.